ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮವರಾಸುರಸಿದ್ಧ್ಯವಂದ್ಯಂ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ. ದೇವರ ಗುರುಗಳ ಅನುಗ್ರಹದಿಂದ ಪರಮಾತ್ಮನ ವಿಶೇಷ ಅನುಗ್ರಹಕ್ಕಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ಹಾಗೂ ನಮ್ಮ ಸ್ವರೂಪೋದ್ಧಾರಕರಾದ ಮಾಹುಲಿ ಆಚಾರ್ಯರ ಪರಮಾನುಗ್ರಹ ಹಾಗೂ ಅವರ ಅನುಗ್ರಹಕ್ಕಾಗಿ ಅವರು ಮಾಡಿದ ಆಜ್ಞಾನುಸಾರವಾಗಿ ಈ ಶ್ರೀಮನ್ ಮಹಾಭಾರತ ವಿರಾಟ ಪರ್ವ ಪ್ರವಚನವನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಅವಶ್ಯವಾಗಿ ಎಲ್ಲ ಕಡೆಗೆ ಈ ಮಹಾಭಾರತ ವಿರಾಟ ಪರ್ವ ಪ್ರವಚನದಿಂದ ಸುವೃಷ್ಟಿ, ಎಲ್ಲ ವಿಧವಾದ ಮಂಗಳಗಳು, ಅನಾವೃಷ್ಟಿ ಪರಿಹಾರ ಇತ್ಯಾದಿಗಳೆಲ್ಲ ಲೌಕಿಕಾಲೌಕಿಕವಾದ ಫಲಗಳು ಇದರಿಂದ ದೊರಕುತ್ತದೆ. ಹಾಗಾಗಿ ಯಥಾಮತಿಯಾಗಿ ಅದ್ಭುತವಾದಂತಹ ಎಂಥ ಮಹಾಜ್ಞಾನಿಗಳಿಗೂ ಅತ್ಯಂತ ದುರ್ಲಭವಾದಂತಹ ಗ್ರಂಥ. ನಾವಂತೂ ಕೈಯಿಂದ ಮುಟ್ಟಲೂ ಯೋಗ್ಯರಲ್ಲ. ದೇವತೆಗಳಿಗೆ ಇದು ಅಗಮ್ಯವಾದ ಗ್ರಂಥ. ಅದನ್ನು ಕೇವಲ ಗುರುಗಳ ಅನುಗ್ರಹದಿಂದ ಅವರ ಆಜ್ಞಾನುಸಾರವಾಗಿ ಕಿಂಚಿತ್ ಪ್ರಯತ್ನ ಮಾಡುವ ಪ್ರಯತ್ನವನ್ನು ಇವತ್ತಿನಿಂದ ಪ್ರಾರಂಭ ಮಾಡೋಣ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮಾತ್ಮ ಹಾಗೂ ವಾಯುದೇವರಿಗೆ ಮತ್ತು ದೇವಿ ಸರಸ್ವತಿ ದೇವಿಗೆ ಮತ್ತು ವ್ಯಾಸದೇವರು ಗ್ರಂಥ ಪ್ರತಿಪಾದ್ಯರಾದ ಗ್ರಂಥ ರಚನೆ ಮಾಡಿದಂತಹ ಪರಮಾತ್ಮ ವೇದವ್ಯಾಸದೇವರಿಗೆ ನಮಸ್ಕಾರವನ್ನು ಮಾಡುತ್ತಾ, ಜನಮೇಜಯೋವಾಚ. ಜನಮೇಜಯ ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ವೈಶಂಪಾಯನರಿಗೆ. ಕಥಂ ವಿರಾಟ ನಗರೆ ಮಮ ಪೂರ್ವ ಪಿತಾಮಹಾಃ ಅಜ್ಞಾತವಾಸಂ ಉಷಿತಾಃ ದುರ್ಯೋಧನ ಭಯಾರ್ಧಿತಾಃ. ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ, ವೇದವ್ಯಾಸದೇವರ ಪರಶುರಾಮ ದೇವರ ಅನುಗ್ರಹದಿಂದ 12 ವರ್ಷಗಳ ಕಾಲ ವನವಾಸವನ್ನು ತಾವು ಪೂರ್ಣ ಮಾಡಿದ್ದಾರೆ. ಅಜ್ಞಾತವಾಸವನ್ನು ಮಾಡೋರಿದ್ದಾರೆ. ಆ ಅಜ್ಞಾತವಾಸವನ್ನು ಹೇಗೆ ತಾವು ಆಚರಣೆ ಮಾಡಿದರು, ಎಲ್ಲ ಪಾಂಡವರು ಅಂತ ಹೇಳಿ ಜನಮೇಜಯ ಇವನು ಪರೀಕ್ಷಿತ್ ರಾಜನ ಮಗ. ಹಾಗಾಗಿ ಆ ಜನಮೇಜಯ ನಮ್ಮ ಪೂರ್ವ ಪಿತಾಮಹರು ಎಲ್ಲ ಇಂಥ ಮಹಾಪರಾಕ್ರಮಿಗಳು. ಸುಮ್ಮನೆ ಏನೋ ಸ್ವಲ್ಪ ಸ್ವರೂಪ ಗೊತ್ತಿದ್ದವ್ರದೇ, ಸ್ವಲ್ಪ ಪ್ರಸಿದ್ಧಿಗೆ ಬಂದವರೇ, ಎಲ್ಲೋ ಯಾರಿಗೋ ಕಾಣದೇನೆ ಇದ್ದಾರೆ ಅಂತಂದರೆ ಅದು ಆಶ್ಚರ್ಯವಾಗ್ತದೆ. ಇರ್ಲಿಕ್ಕೆ ಸಾಧ್ಯವಿಲ್ಲ. ಹೇಗಾದರೂ ಮಾಡಿ ಕಂಡು ಹಿಡಿದು ಬಿಡುತ್ತಾರೆ.
ಅಂಥದ್ದು ಅಜ್ಞಾತವಾಸದಲ್ಲಿ ಈ ಎಲ್ಲ ಮಹಾಮಹಾನುಭಾವರು ಹೇಗಿದ್ದರು? ಕಥಂ ವಿರಾಟ ನಗರೇ, ಅದು ವಿರಾಟ ರಾಜನ ಆಸ್ಥಾನದಲ್ಲಿ ಇಷ್ಟು ಪ್ರಸಿದ್ಧರಾದ ನಮ್ಮ ಪೂರ್ವ ಪಿತಾಮಹರು, ಮಮ ಪೂರ್ವ ಪಿತಾಮಹ ಅಜ್ಞಾತವಾಸ ಮುಷಿತಾ ದುರ್ಯೋಧನ ಭಯಾರ್ಧಿತಾ. ದುರ್ಯೋಧನನ ಭಯ ಇದೆ, ಅಂಜಿಕೆ ಇದೆ. ಯಾವಾಗ ಬಂದವನು ದುರ್ಯೋಧನ ಹೇಳಿದ್ದ, ಅವನ ನಿಯಮಗಳಿವೆ, ಅವನ ಕಂಡೀಷನ್ ಇವೆ. ಪುನಃ ಮತ್ತೇನಾದರೂ ನಮಗೆ ನೀವು ಕಣ್ಣಿಗೆ ಬಿದ್ದರೆ ಅಜ್ಞಾತವಾಸದಲ್ಲಿ ಮತ್ತೆ 12 ವರ್ಷ ವನವಾಸ ಮತ್ತೆ ಅಜ್ಞಾತವಾಸ. ಇಷ್ಟೆಲ್ಲ ಏನಿದು ಸುಮ್ಮನೆ ಊಟ ಮಾಡಿದಂತೆ ಅಲ್ಲ. ಅಜ್ಞಾತವಾಸ ವನವಾಸ ಬಹಳ ಕಠಿಣವಾದ ಕೆಲಸ. ಹಾಗಾಗಿ ಅವನ ಹಾಕಿಕೊಟ್ಟ ನಿಯಮ. ಹಾಗಾಗಿ ಅವನ ಭಯದಿಂದ ನನ್ನ ಪೂರ್ವ ಪಿತಾಮಹರು ಅಜ್ಞಾತವಾಸವನ್ನು ಹೇಗೆ ತಾವು ಕಳೆದರು, ಹೇಗೆ ತಾವು ಅದನ್ನು ಪರಿಹಾರ ಮಾಡಿಕೊಂಡರು. ಅಷ್ಟರೊಳಗೆ ಪತಿವ್ರತ ಮಹಾಭಾಗ, ಪತಿವ್ರತೆಯಾದಂಥವಳ ದ್ರೌಪದಿ. ಆ ದ್ರೌಪದಿ ಇಷ್ಟು ಸುಂದರಳಾಗಿದ್ದಾಳೆ, ಗುಣವಂತಳಾಗಿದ್ದಾಳೆ, ರೂಪವತಿಯಾಗಿದ್ದಾಳೆ. ಹಾಗಾಗಿ ದ್ರೌಪದಿಯನ್ನು ಆ ವ್ಯಕ್ತಿಯನ್ನು ನೋಡಿದರೆ ಇವಳು ದ್ರೌಪದಿ ಅಂತ ಕಂಡೇ ಬರಬೇಕು. ಅವಳು ಗುರುತು ಸಿಗದೇ ಇದ್ದ ಮರೆಮಾಚಿಯಾಗಿ ಇರುವ ಎಷ್ಟೇ ಪ್ರಯತ್ನ ಪಟ್ಟರೂ ದ್ರೌಪದಿಯನ್ನು ಕಂಡುಹಿಡಿದು ಬಿಡ್ತಾರೆ. ಯಾಕೆ? ಅವರ ಸೌಂದರ್ಯ, ರೂಪಲಾವಣ್ಯಗಳು, ಅವರ ಗುಣಗಳು, ವರ್ಚಸ್ಸು, ಕಾಂತಿ ಅಂದ ಮೇಲೆ ದ್ರೌಪದಿ ಹೇಗೆ ಏಕಾಂತದಲ್ಲಿ ಇದ್ದು ಆಯ್ತರಿ. ಅವ್ರು ಹೇಗಾದರೂ ಇರಲಿ, ಅಜ್ಞಾತವಾಸ ಮಾಡಿದ್ದಾರೆ ಅಂತ ನೋಣ. ಆದರೆ ಎಷ್ಟೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ತಾವು ಒಟ್ಟಿಗೆ ಇಟ್ಟುಕೊಂಡು ಏನೂ ಇಲ್ಲ ಅಂತ ಯಾರೋ ಅವಮಾನ ಮಾಡಿದ್ರು ಅದನ್ನು ಸಹನೆ ಮಾಡ್ಕೋಬೇಕು. ದಾಸಿಯಾಗೋ ಯಾವುದೋ ಒಂದು ರೂಪವಂತೂ ತಾಳಬೇಕಾ? ತಮ್ಮ ವ್ಯಕ್ತಿತ್ವವನ್ನು ಮುಚ್ಚಿ ಹಾಕಲಿಕ್ಕೆ, ಅಜ್ಞಾತವಾಸದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಮುಚ್ಚಿ ಹಾಕಲಿಕ್ಕೆ ಯಾರೋ ಏನು ಅಂದದ್ದನ್ನು ಅನ್ಸ್ಕೋಬೇಕು, ಯಾರೇನು ಹೇಳಿದ್ರು ಕೆಲಸವನ್ನು ಮಾಡಬೇಕು, ಎಷ್ಟೇ ಅಧರ್ಮ ನಡೀತಾ ಇದ್ರೂ ನೋಡ್ತಾ ಇರಬೇಕು. ಅದಕ್ಕೆ ಪ್ರತಿಯಾಗಿ ವಿರೋಧ ಮಾಡುವಂತೆ ಇಲ್ಲ. ಮಾಡಿಬಿಟ್ವಿ ಅಂತಂದರೆ ಯಾರಿವರು ಅಂತ ಶುರು ಆಗಿಬಿಡ್ತದೆ. ಇದು 1 ದಿವಸ ಅಲ್ಲ, 2 ದಿವಸ ಇಲ್ಲ, 360 ದಿನಗಳ ಕಾಲ, ಇಡೀ ಒಂದು ವರ್ಷ ಹೀಗೆ ಮಾಡಬೇಕು. ಎಷ್ಟು ಕಷ್ಟ! ಇನ್ನೊಬ್ಬರಿಗೆ ಅಧರ್ಮ ಆಗೋದು, ಇನ್ನೊಬ್ಬರಿಗೆ ಅನ್ಯಾಯವಾಗೋದನ್ನು ನೋಡ್ತಾ ಇರಬೇಕಲ್ಲ. ತಮಗಾದರೂ ಸಹನೆ ಮಾಡಬೇಕಲ್ಲ. ತಮಗೆ ಆದದ್ದು ಸಹನೆ ಮಾಡಬೇಕು, ಇನ್ನೊಬ್ಬರಿಗೆ ಆಗೋದನ್ನೂ ಸಹನೆ ಮಾಡಬೇಕು. ಎಲ್ಲ ಶಕ್ತಿ ಸಾಮರ್ಥ್ಯ ಇದ್ದವರು ಇದನ್ನು ಹೇಗೆ ಸಹನೆ ಮಾಡ್ತಾರೆ? ಹಣ ಇದ್ದವರಿಗೆ ಪಾಪ ಬಡವರು ಬಂದು ಭಿಕ್ಷೆಯನ್ನು ಕೇಳಿದರು ಅಥವಾ ಸಹಾಯ ಮಾಡಿ ಕೇಳಿದರು, 10 ಬಾರಿ ಕೇಳಿದರೂ 1-2 ಸತಿ ಕೊಡದೇ ಇದ್ದರೂ 10 ಬಾರಿ ಬಂದು ಕೇಳಿದಾಗ ಭಾಳ ಕೇಳ್ತಾನೆ. ಪಾಪ ನಮ್ಮವನಿದ್ದಾನೆ ಅಂತ ಕೊಡು ಪ್ರಸಂಗ ಬರ್ತದೆ. ಯಾಕೆ? ಹಣ ಇದ್ದಿದ್ದಕ್ಕೆ ಕೊಡ್ತಾನೆ. ಅನ್ನ ಇದ್ದವನಲ್ಲಿ ಹೋಗಿ ಭಿಕ್ಷೆ ಕೇಳಿದರೆ ಅನ್ನ ಕೊಡ್ತಾನೆ. ಇವರಲ್ಲಿ ಏನಿಲ್ಲ ಹೇಳ್ರಿ? ವಿದ್ಯಾ ಇದೆ, ಬಲ ಇದೆ, ಸಾಮರ್ಥ್ಯ ಇದೆ, ತಪಸ್ಸು ಇದೆ, ಗುಣಗಳಿದೆ, ಎಲ್ಲ ಇದ್ದವರು ಮುಚ್ಚಿಕೊಂಡು ಇರಬೇಕು ತಮ್ಮನ್ನು ತಾವು ಅಂದರೆ ಬಹಳ ಕಠಿಣ. ಹೇಗೆ ಸುಖವಾಗಿ ವಾಸ ಮಾಡಿದರು ಅಂತ ಪ್ರಶ್ನೆ ಒಂದು. ನಮಗೆ ಆಶ್ಚರ್ಯ ಆದಂತೆ ಜನಮೇಜನಿಗೂ ಆಶ್ಚರ್ಯ ಆಗುವುದೇ. ಪತಿವ್ರತ ಮಹಾಭಾಗ ಸತತಂ ಸುಖಭಾಗಿನಿ ದ್ರೌಪದಿ ಸಾ ವ್ರತಂ ಬ್ರಹ್ಮನ್ ಅಜ್ಞಾತ ದುಃಖಿತ ವಸತ. ಬಹಳ ದುಃಖ ಆಗಿರಬೇಕು ಅವರಿಗೆ, ಬಹಳ ದುಃಖದಿಂದ ವಾಸ ಮಾಡಿರಬೇಕು. ತಮ್ಮ ಸ್ವರೂಪವನ್ನು ಮುಚ್ಚಿಕೊಳ್ಳುವುದು ಬಹಳ ದುಃಖ. ಅಷ್ಟೇ ಅಲ್ಲದೇನೆ ಏನೇ ಅಜ್ಞಾತವಾಸದಲ್ಲಿ ಆದಂತಹ, ನಾವೆಲ್ಲ ಕೇಳೋರಿದ್ದೀವಿ ವಿರಾಟ ಪರ್ವದಲ್ಲಿ, ಏನೇ ದುಃಖಗಳು, ಏನೇ ಆಪತ್ತುಗಳು ಅದನ್ನೆಲ್ಲ ಸಹನೆ ಮಾಡಿಕೊಂಡಿರ್ಬೇಕಲ್ಲ ಮನುಷ್ಯ. ಅದು ಭಾಳ ಕಠಿಣ. ಹಾಗಾಗಿ ಸುಮ್ಮನೆ ಹೇಳಬೇಕು ಅಂದರೆ, ದೃಷ್ಟಾಂತ ಕೊಡಬೇಕು ಅಂದರೆ, ಟ್ರೈನ್ದಲ್ಲಿ ಹತ್ತಿರ್ತೇವೆ ಟಿಕೆಟ್ ಇಲ್ಲದೇನೆ ಅಂತ ಅನ್ಕೋಣ, ಅಥವಾ ಹತ್ತಿದಾಗ ಟಿಕೆಟ್ ಕಳೆದು ಹೋಗಿಬಿಡ್ತಿತ್ತು. ಹಿಂದಿನ ಕಾಲದಲ್ಲೆಲ್ಲ ಅದೆಲ್ಲ ಟಿಕೆಟ್ ಇರಬೇಕು. ಈಗೆಲ್ಲ ನಿನ್ನ ಹೆಸರೇನ್ರಿ ಅಂತ ಕೇಳ್ತಾರೆ. ನಮ್ಮ ಹೆಸರು ಇದು ಅಂತ ಹೇಳಿಬಿಟ್ರೆ ಆಯಿತು ಅಂತ ಹೇಳಿ, ನಿನ್ನ ವಯಸ್ಸು ಎಷ್ಟು ಏನೋ ಕೇಳೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ನಾವೆಲ್ಲ ವಿದ್ಯಾರ್ಥಿಗಳಿದ್ದಾಗ ಊರಿನಿಂದ ಮುಂಬೈದಿಂದ ಇಲ್ಲಿ ಸೂಟಿಗೆ ಬರಬೇಕು ಅಂತಂದರೆ ಆಧಾರ್ ಕಾರ್ಡ್ ಇಟ್ಕೊಂಡಿರಬೇಕು, ಆ ಪ್ಯಾನ್ ಕಾರ್ಡ್ ಇಟ್ಕೊಂಡಿರಬೇಕು. ಆಧಾರ್ ಕಾರ್ಡಲ್ಲಿ ಏನು ಹೆಸರು ಇರ್ತದೋ ಅದೇ ಹೆಸರನ್ನು ಹಾಕಿರಬೇಕು. ಒಂದು ಹೆಸರು ಹೆಚ್ಚು ಕಮ್ಮಿ ಆಯ್ತು ಅಂದರೆ ಅವಾಗ ಯಾಕಂದ್ರೆ ಗುಂಪು ಗಟ್ಟಲಿಗೆ ನಾವೆಲ್ಲ ಬರೋರು, 1-2 ಬರೋರಲ್ಲ. ಟಿಕೆಟ್ ಇಲ್ಲದೆ ಬಂದಿರಬಹುದು, ಇವ್ರು ಯಾರೋ ಒಬ್ಬರು ಅಂತ ಅವ್ರಿಗೆ ಪಾಪ TCಗೆ ಸಂದೇಹ. ಹಾಗಾಗಿ ಎಲ್ಲರ ಆಧಾರ್ ಕಾರ್ಡ್ ಚೆಕ್ ಮಾಡೋನು, ಎಲ್ಲರ ಆಧಾರ್ ಕಾರ್ಡ್ ಇದ್ದ ಹೆಸರನ್ನು ಅಕ್ಷರಗಳನ್ನು ಚೆಕ್ ಮಾಡೋನು. ಹಾಗಾಗಿ ಟಿಕೆಟ್ ಇಲ್ಲದೇನೆ ಹತ್ತಿದ್ವಿ, ಅಥವಾ ಹತ್ತಿದ್ದು ಏನೋ ಟಿಕೆಟ್ ಕಳೆದು ಹೋಯಿತು, ಆಧಾರ್ ಕಾರ್ಡ್ ಬಿಟ್ಟು ಬಂದೀವಿ, ಹಿಂಗೇನೋ ಸಮಸ್ಯೆ ಆದರೆ ಆ ಒಬ್ಬ TCಯಿಂದಲೇ ನಾವು ಮುಚ್ಚಿಕೊಂಡು ಹೋಗುವುದು, ಊರು ತಿರುಗಾಡೋದು ಕಷ್ಟ ಆಗ್ತದೆ ನಮಗೆ. ಅವು ಬಂದಾಗ ಅಲ್ಲಿ ಹೋಗೋದು, ಈ ಕಡೆ ಹೋಗೋದು, ಆ ಡಬ್ಬಿಗೆ ಹೋಗೋದು, ಈ ಡಬ್ಬಿಗೆ ಹೋಗೋದು, ಬಾತ್ರೂಮ್ ಹೋಗೋದು ಎಲ್ಲ ಮಾಡ್ತೀವೋ ಇಲ್ಲ.
ಆಧಾರ್ ಮಾಡ್ತಿದ್ವಿ, ಈಗೆಲ್ಲ ಸಮಸ್ಯೆ ಇಲ್ಲವಲ್ಲ. ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಟಿಕೆಟ್ ಇದ್ದರೂ ಆಧಾರ್ ಕಾರ್ಡ್ ಇಲ್ಲ ಅಂತಂದು ಸಮಸ್ಯೆ. ಇಳಿಸ್ಬಿಡ್ತಿದ್ರು ಅವಾಗ, ಟ್ರೈನಿಂದ ಇಳಿಸ್ಬಿಡ್ತಿದ್ರು. ನೀವು ಎಲ್ಲ ಅನುಭವಿಸಿರಿ. ಇಷ್ಟು ಒಬ್ಬ ವ್ಯಕ್ತಿಯಿಂದಲೇ ನಮಗಿಷ್ಟು ಗಾಬರಿ ಅಂತಂದರೆ 100 ಜನ ಕೌರವರಿದ್ದಾರೆ. ಅಷ್ಟು ಬಿಟ್ಟು ದುರ್ಯೋಧನಿಗೂ ಗೊತ್ತಿದೆ ಏನು ಸಮಸ್ಯೆ. ಇವರೇನಾದರೂ ಅಜ್ಞಾತವಾಸವನ್ನು ಮುಗಿಸಿಬಿಟ್ರೆ ಬರ್ತಾರೆ, ಯುದ್ಧ ಮಾಡ್ತಾರೆ, ರಾಜ್ಯ ಕಸ್ಕೊಳ್ತಾರೆ. ಹಾಗಾಗಿ ಮತ್ತೆ ಅವರನ್ನು ಕಂಡುಹಿಡಿದು ಪುನಃ ವನವಾಸಕ್ಕೆ ಕಳಿಸಬೇಕು ಅಂತ ಅವನು ಪ್ಲಾನ್ ಮಾಡ್ತಿರ್ತಾನೆ. ಅದನ್ನು ತಿಳ್ಕೊಂಡಿರ್ತಾರೆ ಪಾಂಡವರು. ಹಾಗಾಗಿ ಆ ಗೂಢಚಾರರಿಂದಲೂ ಯಾರಿಗೂ ನಾವಿಲ್ಲಿದ್ದು ಸುದ್ದಿ ಗೊತ್ತಾಗಬಾರ್ದು. ಹಾಗಾಗಿ ನಮ್ಮನ್ನು ನಾವು ಏಕಾಂತದಲ್ಲಿ ಮುಚ್ಚಿ ಇಟ್ಟುಕೊಳ್ಳೋದು ಹೇಗೆ? ಬಹಳ ಕಠಿಣ ಇದೆ ಇದು. ನಾನು ಅದಕ್ಕೆ ಟ್ರೈನ್ದಲ್ಲಿ ಸಂಚಾರ ಮಾಡೋ ದೃಷ್ಟಾಂತ ಕೊಟ್ಟೆ. ಹೀಗೆ ಅನೇಕ ನಮ್ಮನ್ನು ನಾವು ಮುಚ್ಚಿಟ್ಟುಕೊಳ್ಳೋದು ಬಹಳ ಕಠಿಣ. ಏನಾದರೂ ಮಾಡಿಕೊಂಡಿರ್ಬೋದು ನಾವು, ಆದರೆ ಮಹಾನುಭಾವರು, ಮಹಾಪರಾಕ್ರಮಿಗಳು, ರೂಪವಂತರು, ಗುಣವಂತರು, ಅವರನ್ನು ಮುಚ್ಚಿಟ್ಟುಕೊಳ್ಳೋದು ಬಹಳ ಕಠಿಣ ಸಮಸ್ಯೆ ಇದೆ. ಹಾಗಾಗಿ ಏನು ಮಾಡಬೇಕು ಅಂತ ಹೇಗೆ ಪರಿಹಾರ ಮಾಡಿಕೊಂಡ್ರು ಇದನ್ನು? ಬಹಳ ದುಃಖದಿಂದ ವಾಸ ಮಾಡಿರಬೇಕಲ್ಲ. ತೇಜ ಬ್ರಾಹ್ಮಣ ಮುಖ್ಯಾಶ್ಚ ಸೂತ ಪೌರೋ ಗವೈ ಸಹ ಅಜ್ಞಾತವಾಸಂ ಉಷಿತಾ ಗತಂಚ ಪರಿಚಾರಕಾ. ಮಹಾಭಾರತ ಬಹಳ ಕಠಿಣವಾದ ಗ್ರಂಥ. ನಾನು ಮಧ್ಯಾಹ್ನ ಎಲ್ಲ ಅಧ್ಯಯನ ಓದ್ತಾ ಇದ್ದೆ. ಅರ್ಥವೇ ಆಗುವುದಿಲ್ಲ, ಅರ್ಥ ಆದಂತೆ ಆಗಿರ್ತದೆ, ಒಂದು ಶ್ಲೋಕ ಆಚೆ ಈಚೆ ಆಗುವಂತೆ ಇಲ್ಲ. ವ್ಯಾಖ್ಯಾನಗಳು ಬಹಳ ಸ್ವಲ್ಪ ಇದೆ, ಹಾಗಾಗಿ ಅರ್ಥ ಮಾಡಿಕೊಳ್ಳೋದು ಬಹಳ ಕಠಿಣ ಇದೆ. ಕಥೆಗಳೂ ಹಾಗೇ ಇದೆ. ಶ್ರೀಮದಾಚಾರ್ಯ ತಾತ್ಪರ್ಯ ನಿರ್ಣಯ ಮೂಲಕವಾಗಿ ಆಧಾರವನ್ನು ಇಟ್ಟುಕೊಂಡು 23ನೇ ಅಧ್ಯಾಯ ಇದೆ. ಅದರಲ್ಲಿ 70-80 ಇಷ್ಟೇ ಶ್ಲೋಕಗಳನ್ನು ಹೇಳಿದ್ದಾರೆ ಇಡೀ ವಿರಾಟ ಪರ್ವಕ್ಕೆ ಮಹಾನುಭಾವರು ಶ್ರೀಮದಾಚಾರ್ಯರು. ಹಾಗಾಗಿ ಅದನ್ನು ಆಧಾರವಾಗಿ ಇಟ್ಟುಕೊಂಡು ಇದಕ್ಕೆ ಅರ್ಥ ಮಾಡಿಕೊಂಡು ತಲೆ ಬಡ್ಕೊಂಡು ಇದನ್ನು ಪ್ರವಚನ ಹೇಳಬೇಕಾಗ್ತದೆ. ಬಹಳ ಕಠಿಣ ಗ್ರಂಥ. ಅದಕ್ಕೆ ಹೇಳಿದೆ, ನಮ್ಮ ಯೋಗ್ಯತಾ ಎಷ್ಟಿರ್ತದೋ ಅಷ್ಟು ಹೇಳಲಿಕ್ಕೆ ಸಾಧ್ಯ. ಇಷ್ಟು ನಡೀತಾ ಇದೆ. ಆ ಎಲ್ಲ ಅಜ್ಞಾತವಾಸದಲ್ಲಿ ಎಲ್ಲ ಈಗ ಪ್ರವೇಶ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚೆ ವನವಾಸದಲ್ಲಿ ಇದ್ದಾರೆ. ವನವಾಸದಲ್ಲಿ ಇದ್ದಾಗ ಸಾವಿರಾರು ಜನ ಬ್ರಾಹ್ಮಣರು, ಒಬ್ಬರಲ್ಲ ಇಬ್ಬರಲ್ಲ. ಪುಣ್ಯ ಹೇಗಿರ್ತದೆ ನೋಡ್ರಿ. ಕೂತೇ ಕರ್ಮವಾಸನಾಹ. ಶ್ರೀಮನ್ ಭಾಗವತ ಇದನ್ನು ಹೇಳ್ತದೆ. 10 ಲಕ್ಷಣ ಭಾಗವತಕ್ಕೆ ಇದೆ. ಅದರಲ್ಲಿ ಒಂದು ಲಕ್ಷಣ ಕರ್ಮ. ಊತೇ ಕರ್ಮವಾಸನಾಹ. ಆಯಾ ವ್ಯಕ್ತಿಗಳ ಕರ್ಮ ಹೇಗೆ ಆ ವ್ಯಕ್ತಿಯನ್ನು ಆಟಾಡಿಸ್ತದೆ, ವ್ಯಕ್ತಿಯನ್ನು ಓಡಾಡಿಸ್ತದೆ. ಇದು ಬಹಳ ಅದ್ಭುತವಾದ ಸಂದರ್ಭ. ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕ್ಲಿಕ್ಕಾಗೋದಿಲ್ಲ, ಒಬ್ಬ ಬ್ರಾಹ್ಮಣನಿಗೆ ಸಮಾಧಾನ ಮಾಡಲಿಕ್ಕಾಗೋದಿಲ್ಲ ನಮಗೆ, ಒಬ್ಬ ಬ್ರಾಹ್ಮಣನಿಗೆ ಕೈ ತುಂಬ ದಕ್ಷಿಣೆ ಕೊಡಲಿಕ್ಕಾಗೋದಿಲ್ಲ ನಮಗೆ. ಅಂಥದ್ದು ಪಾಂಡವರು ರಾಜ್ಯ ಬಿಟ್ಟು ಬಂದಿದ್ದಾರೆ, ವನವಾಸದಲ್ಲಿ ಇದ್ದಾರೆ. ಅಂಥ ವನವಾಸಸ್ಥರಾದ ಪಾಂಡವರಲ್ಲಿ 10,000 ಜನ ಬ್ರಾಹ್ಮಣರಿದ್ದಾರೆ. ಅಷ್ಟೆಲ್ಲ ಜನರಿಗೆ ಪ್ರತಿನಿತ್ಯ ಊಟ ಆಗಬೇಕು. ಅವರಿಗೆ ಏನೇನು ಬೇಕು, ಪೂಜಾ ಸಾಮಗ್ರಿಗಳು, ಪೂಜೆಗೆ ಬೇಕಾದ ವ್ಯವಸ್ಥೆಗಳು, ಅವ್ರ ಜಪಾನುಷ್ಠಾನಕ್ಕೆ ಬೇಕಾದ ವ್ಯವಸ್ಥೆಗಳು, ಅವೆಲ್ಲ ವ್ಯವಸ್ಥೆಗಳನ್ನು ಆಗಬೇಕು. ಮನೆಯಲ್ಲಿ ಬಂದ 4 ಮಂದಿ ಅತಿಥಿಗಳಿಗೆ ನಾವು ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ನೋಡ್ರಿ, ಊಟದಲ್ಲಿ ವ್ಯವಸ್ಥೆ ಇದೆ, ಮಲ್ಕೊಳ್ಳೋದು ಇಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳಿ ನಾವು ಪರಿಹಾರ ಮಾಡ್ಕೊಂಡಿರ್ತೇವೆ. ನಮ್ಮ ಮನೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಅವ್ರನ್ನ ಕಳಿಸ್ಬಿಡ್ತೇವೆ ನಾವು. ಹೀಗಿದ್ದಾಗ ಇಷ್ಟು ಜನರನ್ನು, ಅದೂ ವನವಾಸದಲ್ಲಿ ಕಾಡಿಗೆ ಹೋದಾಗ, ಸಂಪತ್ತನ್ನು ಬಿಟ್ಟು ಕಾಡಿಗೆ ಹೋದಾಗ ಬಹಳ ಅದ್ಭುತ ಇದು. ಅದನ್ನು ಕೇಳಲಿಕ್ಕೂ ಒಂಥರ ನಮಗೆ ಮನಸ್ಸಿಗೆ ವ್ಯಾಕುಲ ಆಗ್ತದೆ, ದುಃಖ ಆಗ್ತದೆ. ಆದರೆ ಅನಾಯಾಸವಾಗಿ ಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಅಷ್ಟು ಜನಕ್ಕೆ ಪ್ರತಿನಿತ್ಯ ಊಟ ಅಡಿಗೆ ಆಗ್ತಿತ್ತು ಅವ್ರಿಗೆ. ಹಾಗಾಗಿ ಆ ಎಲ್ಲ ಬ್ರಾಹ್ಮಣರು ಎಲ್ಲಿ ಹೋದರು? 12 ವರ್ಷಗಳ ಕಾಲ ಪಾಂಡವರಲ್ಲಿದ್ರ ವಾಸ ಮಾಡ್ತಾ ಇದ್ರ. ವಾಸ ಮಾಡುವ ಬ್ರಾಹ್ಮಣರು ಅಜ್ಞಾತವಾಸಕ್ಕೆ, ನಮ್ಮ ಪೂರ್ವ ಪಿತಾಮಹರೆಲ್ಲ ಅಜ್ಞಾತವಾಸಕ್ಕೆ ವಿರಾಟ ಪರ್ವಕ್ಕೆ ಹೋದಾಗ, ಅಂದ್ರೆ ವಿರಾಟನ ಆಸ್ಥಾನಕ್ಕೆ ಹೋದಾಗ ಇವರೆಲ್ಲ ಉಳಿದೆಲ್ಲ 10,000 ಜನ, ಊರಿನ ಜನನೂ ಬೆನ್ನು ಹತ್ತಿಕೊಂಡು ಹೋಗಿತ್ತು ಪಾಂಡವರ ಮೇಲೆ ಭಕ್ತಿ ಇದ್ದವರಿಗೆ. ಎಷ್ಟೋ ಜನ ಬಿಟ್ಟು ಹೋಗಿದ್ರು, ಋಷಿಗಳು ಬಂದಿದ್ರು, ಸನ್ಯಾಸಿಗಳು ಬಂದಿದ್ರು, ಬ್ರಾಹ್ಮಣರು ಅನೇಕ ಜನ ಬಂದಿದ್ರು. ಅವರೆಲ್ಲ ಜನ ಎಲ್ಲಿ ಹೋದ್ರು? ಹಾಗಾದರೆ
ಅಂತ ಪ್ರಶ್ನೆ ಮಾಡಿದ್ದಾನೆ. ತೇಜ ಬ್ರಾಹ್ಮಣ ಮುಖ್ಯಾಶ್ಚ ಸುತ ಪೌರೋ ಗವೈ ಸಹ ಅಜ್ಞಾತವಾಸಂ ಉಷಿತಾ ಕಥಂಚ ಪರಿಚಾರಕಾ. ಆಗ ವೈಶಂಪಾಯನರು ಹೇಳ್ತಾರೆ, ಯಥಾ ವಿರಾಟ ನಗರೆ ತವ ಪೂರ್ವ ಪಿತಾಮಹ ಅಜ್ಞಾತವಾಸ ಮುಷಿತಾಸ್ತಾವತ್ ವಕ್ಷಾಮಿ ತಚ್ಛೃಣು. ಹೇಗೆ ವಾಸ ಮಾಡಿದರು, ವಿರಾಟ ನಗರಕ್ಕೆ ಹೇಗೆ ಹೋದರು, ಅಜ್ಞಾತವಾಸವನ್ನು ಹೇಗೆ ಕಳೆದರು ಅಲ್ಲೆಲ್ಲ ಅದನ್ನೆಲ್ಲ ಹೇಳ್ತೇನೆ ವಿಸ್ತಾರವಾಗಿ, ಅವಶ್ಯವಾಗಿ ಕೇಳು ನೀನು ಅಂತ ಹೇಳಿ, ತಥಾಸ ತಾನ್ ವರಾನ್ ಲಬ್ಧ್ವಾ ಧರ್ಮರಾಜೋ ಯುಧಿಷ್ಠಿರ ಗತ್ವಾಶ್ರಮಂ ಬ್ರಾಹ್ಮಣೇಭ್ಯ ಆಚಕ್ಯೈ ವೃತ್ತ ಮಾತ್ಮನಃ. ಆ ಬ್ರಾಹ್ಮಣರ ಆಶೀರ್ವಾದ, ಬ್ರಾಹ್ಮಣರಿಗೆ ಇಷ್ಟು ದಿವಸ ಏನು ಅನ್ನದಾನ ಮಾಡಿದ್ದಾನೆ, ಬ್ರಾಹ್ಮಣರಿಗೆ ಇಷ್ಟು ದಿನ ಏನು ಸಂತೋಷಪಡಿಸಿದ್ದಾನೆ, ಆ ಬ್ರಾಹ್ಮಣರಲ್ಲಿ ಒಬ್ಬನಿಗೆ ಒಂದು ಸಮಸ್ಯೆ ಆಯಿತು. ಏನು ಅಂದರೆ, ಅರಣಿ ಸಹಿತಂ ಬಾಂಡಂ ಬ್ರಾಹ್ಮಣಾಯ ನ್ಯವೇದಯತ. ಪ್ರತಿನಿತ್ಯ ಅರಣಿ ಅಂದರೆ ಅರಣಿ ವೃಕ್ಷದಲ್ಲಿ ಇದ್ದ ಸಮಿದೆಗಳನ್ನು ತೆಗೆದುಕೊಂಡು ಅಗ್ನಿಯನ್ನು ಪ್ರಜ್ವಲಿಸಬೇಕು ಅವರು. ಅದಕ್ಕೊಂದು ಭಾಂಡಿ ಇರ್ತಿತ್ತು, ಅರಣಿ ಭಾಂಡಿ ಅಂತ ಕರೀತಾರೆ ಅದಕ್ಕೆ. ಅದರಲ್ಲಿ ಅಗ್ನಿಯನ್ನು ಮಥನ ಮಾಡಿ ಹುಟ್ಟಿಸುವುದು, ಬೆಂಕಿ ಕಡ್ಡಿಯಿಂದ ದೀಪ ತಂಬರುವುದಲ್ಲ, ಅಥವಾ ಅಡಿಗೆ ಮನೆಯೊಳಗಿದ್ದ ಕೆಂಡವನ್ನು ಹಾಕಿಸ್ಕೊಂಡು ಬಂದು ಮಾಡಿ ಹೋಮ ಮಾಡುವುದಲ್ಲ. ಮತ್ತು ಹೇಗೆ ಅರಣಿ ಮಥನ ಮಾಡಲಿಕ್ಕೆ ಒಂದು ಶುದ್ಧವಾದ ಅರಣಿ ಭಾಂಡಿ ಇರ್ತಿತ್ತು. ಆ ಭಾಂಡಿಯನ್ನು ಯಮದೇವರು ರೂಪಾಂತರವನ್ನು ತಾಳಿ ಅದನ್ನು ಅಪಹಾರ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ. ಇದನ್ನು ನಾನು ತಾತ್ಪರ್ಯ ಪಾಠ ಹೇಳಬೇಕಾದ್ರೆ ಹೇಳೀನಿ ಈ ವಿಷಯವನ್ನು. ಅಪಹಾರ ಮಾಡಿಕೊಂಡು ಹೋಗಿಬಿಟ್ಟಾಗ ಅದನ್ನು ಹೋಗಿ ಸಂಪಾದನೆ ಮಾಡಿ ಮತ್ತೆ ಅವನಿಗೆ ಕೊಟ್ಟಿದ್ದಾರೆ. ತಥೋ ಯುಧಿಷ್ಠಿರೋ ರಾಜ ಕುಂತೀಪುತ್ರೋ ದೃಢವ್ರತಃ 12 ಏತಾನಿ ವರ್ಷಾಣಿ ರಾಷ್ಟ್ರದ್ವಿಪ್ರೋಷಿತಾ ವಯಂ ಛದ್ಮನ ಹೃತರಾಜ್ಯಾಶ್ಚ ನಿಸ್ವಾರ್ಥಶ್ಚ ಬಹುಶಃಕೃತಃ. ನಮ್ಮ ರಾಜ್ಯವನ್ನು ಮೋಸ ಮಾಡಿಕೊಂಡು ಕಿತ್ತುಕೊಂಡಿದ್ದಾರೆ. ಯಾರು? ದುರ್ಯೋಧನಾದಿಗಳು. ಹಾಗಾಗಿ ಹೀಗೆ ಮೋಸ ಮಾಡಿಕೊಂಡು ನಮ್ಮ ರಾಜ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ, ನಮ್ಮಿಂದ ಕಿತ್ತುಕೊಂಡಿದ್ದಾರೆ. ಹಾಗಾಗಿ ಅವರಿಂದ ಮತ್ತೆ ಪುನಃ ನಾವು ರಾಜ್ಯವನ್ನು ಪಡಿಬೇಕಾದರೆ ಅವರು ಹಾಕಿಕೊಟ್ಟ ಈ 13-12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ದಾಟಬೇಕು. ಉಷಿತಾಶ್ಚ ವನೇವಾಸಂ ಯಥಾ 12 ವತ್ಸರಾನ್ ಅಜ್ಞಾತತರ್ಚಾನ್ ವತ್ಸಂಶ್ಚನ್ಮ ವರ್ಷಂ 13. ಈ 1 ವರ್ಷ ಕಳೆದರೆ 13 ವರ್ಷ ಆಗ್ತದೆ. ಧರ್ಮೇಣ ತೇ ಅಭ್ಯನುಜ್ಞಾತಾ ಪಾಂಡವ ಸತ್ಯವಿಕ್ರಮಾ. ಆದರೆ ಅವರಲ್ಲಿದ್ದಂತಹ ಅಂತಃಸತ್ವ ಅಂತ ಅನ್ನೋದೇನಿದೆ ನೋಡಿ, ಅಂತಃಸತ್ವ ಪಾಂಡವರಿಷ್ಟಾದರೂ ಕುಗ್ಗಲಿಲ್ಲ. ಸ್ವಲ್ಪ ಮತ್ತೆ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ, ಸತ್ವರಜಸ್ತಮೋ ಗುಣ ದೇಹ ಇದೆ, ಹಾಗಾಗಿ ಸ್ವಲ್ಪ ಯಾರಿಗಿದೆಯೋ ಅವರಿಗೆ, ಎಲ್ಲರಿಗೆಲ್ಲ. ಭೀಮಸೇನ ದೇವರಿಗೆ ಸಮಸ್ಯೆ ಆಗಲಿಲ್ಲ, ಧರ್ಮರಾಜನಿಗೆ ಆಗಾಗ ಮತ್ತೆ ಸಮಸ್ಯೆ ಆಗ್ತಿತ್ತು. ಹಾಗಾಗಿ ಇಲ್ಲಿ ಮುಂದೆ ಧೌಮ್ಯಾಚಾರ್ಯರು ಬರ್ತಾರೆ, ಬೇರೆ ಬೇರೆ ಮಹಾನುಭಾವರು ಬಂದು ಉಪದೇಶ ಮಾಡಿ ಅವನಿಗೆ ಸಮಾಧಾನ ಮಾಡಿದ್ದಾರೆ. ಇಡೀ ವನವಾಸದಲ್ಲಿ ನಾರದರು ಬಂದಿದ್ದಾರೆ, ಅನೇಕ ಋಷಿಗಳು ಬಂದಿದ್ದಾರೆ, ಧೌಮ್ಯಾಚಾರ್ಯರಂತೂ ಇದ್ದೇ ಇದ್ದಾರೆ. ಹೀಗೆ ಅನೇಕರು ಬಂದು ಸಮಸ್ಯೆಯನ್ನು ಪರಿಹಾರ ಮಾಡಿದ್ದು ಉಂಟು. ಹಾಗಾಗಿ ಸತ್ಯವಿಕ್ರಮ ಪಾಂಡವರು ಅತ್ಯಂತ ಸತ್ಯವಿಕ್ರಮರು, ಸತ್ಯನಿಷ್ಠುರರು, ಸತ್ಯದಲ್ಲಿ ನಿಷ್ಣಾತರು. ಹಾಗಾಗಿ ಆ ಎಲ್ಲರ ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದುಕೊಂಡು ಅಜ್ಞಾತವಾಸಂ ವಸಶ್ಚನ್ನ ವರ್ಷಂ 13. ಅಜ್ಞಾತವಾಸಕ್ಕೆ ನಾವು ಹೋಗಬೇಕಾಗಿದೆ, ನಮಗೆ ನೀವು ಅನುಜ್ಞೆಯನ್ನು ಕೊಡ್ರಿ ಅಂತ ಕೇಳಿಕೊಂಡಿದ್ದಾನೆ. ಆದರೆ ಏನು ಮಾಡಬೇಕು? ಆ ಸುಯೋಧನ ದುರಾತ್ಮಾನಮ್ಯಕಸ್ತೇಷಾಂ ವಿಶ್ವಾಸಂ ಗಂತುಮರ್ಹಸಿ. ಆದರೆ ತಮ್ಮ ರಾಜ್ಯ ತಾವು ಪೂರ್ಣ ತಿರುಗಿ ಪಡೆದುಕೊಳ್ತಾರೆ ಅಂತನ್ನುವ ವಿಶ್ವಾಸ ಅವರಲ್ಲಿದೆ. ಯಾಕೆ? ಅವರು ಸತ್ವನಿಷ್ಠರು, ಸತ್ಯವನ್ನು ಪರಿಪಾಲನೆ ಮಾಡುವಂತಹ ಮಹಾನುಭಾವರೆಲ್ಲರೂ. ಆಗುವುದಿಲ್ಲ ರೀ, ನಮ್ಮ ರಾಜ್ಯ ನನಗೆ ಕೊಡ್ತೀಯೋ ಇಲ್ಲೋ, ಯುದ್ಧ ಮಾಡಿ ನಿಮ್ಮನ್ನು ಸಂಹಾರ ಮಾಡಿಬಿಡ್ತೀವಿ ಅಂತ ಹೇಳಿ 1-2 ದಿವಸಕ್ಕೆ ಮಾಡಬಹುದಾಗಿತ್ತಲ್ಲ. ನೀವು ಮಾಡಿದ್ದು ಮೋಸ, ವಂಚನೆ ಮಾಡಿದ್ದೀರಿ. ಹಾಗಾಗಿ ನಾವೇನು 12 ವರ್ಷ ವನವಾಸ ಮಾಡೋದಿಲ್ಲ, 1 ವರ್ಷ ಅಜ್ಞಾತವಾಸ ಮಾಡೋದಿಲ್ಲ ಅಂತ ಯುದ್ಧ ಮಾಡಿ 13 ವರ್ಷ ಆದ ಮೇಲೆ ಮಾಡುವುದೇನು? ಮುಂಚೆ 2-3 ದಿವಸಕ್ಕೆ ಮಾಡಿಬಿಟ್ರೆ ಆಯ್ತಲ್ಲ.
ಮಾಡಲಿಲ್ಲ. ಧರ್ಮರಾಜ ಸತ್ಯವನ್ನೇ ಪರಿಪಾಲನೆ ಮಾಡುವನು. ಅವನನ್ನು ಆಶ್ರಯಿಸಿಕೊಂಡು ಇದ್ದವರು, ಅವಲಂಬಿಸಿಕೊಂಡಿದ್ದ ಎಲ್ಲ ಉಳಿದ ಅಣ್ಣ ತಮ್ಮಂದರು ಅವನು ಹೇಳಿದಂತೆ ಕೇಳಿದರು. ಹಾಗಾಗಿ ಸತ್ಯದಿಂದ ನಡೆಯವರಿಗೆ ಸದಾಕಾಲ ಜಯ ಇದ್ದೇ ಇರುತ್ತದೆ. ದುರಾತ್ಮರಾದ ಅವರಿಗೆ ಅವರ ಮೇಲೆ ವಿಶ್ವಾಸ ಮಾಡತಕ್ಕದ್ದಲ್ಲ. ದುರಾತ್ಮಾನಂಬಿಕ ಅಸ್ತೇಷಾಂ ವಿಶ್ವಾಸಂ ಗಂತುಮರ್ಹಸಿ. ಸಮಸ್ತೇಷು ಚ ರಾಷ್ಟ್ರೇಷು ಸ್ವರಾಜ್ಯಸ್ಥ ಭವೇಮಹಿ ಇತ್ಯುಕ್ತ್ವಾ ದುಃಖ ಶೋಕಾರ್ಥಃ ಶುಚಿರ್ಧರ್ಮ ಸುತಸ್ತದ. ಮಹಾಭಾರತ ಅತಿ ಸುಂದರವಾಗಿ ಹೇಳುತ್ತದೆ. ಇತ್ಯುಕ್ತ್ವಾ ದುಃಖ ಶೋಕಾರ್ಥಃ, ದುಃಖ ಶೋಕ ಇವುಗಳಿಂದ ತಪ್ತರಾಗಿದ್ದರೂ ಕೂಡ ತಾವು ಮಾಡುವ ಧರ್ಮ ಮಾತ್ರ ಅತ್ಯಂತ ಶುಚಿರ್ಭೂತವಾಗಿತ್ತು. ತಾವು ಧರ್ಮದಿಂದ ಧರ್ಮವನ್ನು ಪರಿಪಾಲನೆ ಮಾಡುತ್ತದೆ ಅತ್ಯಂತ ಶುಚಿರ್ಭೂತವಾಗಿತ್ತು. ಏನೂ ಅದರಲ್ಲಿ ಸಂಕೋಚ ಮಾಡಿಕೊಳ್ಳಿಲ್ಲ. ತಾವು ಧರ್ಮ ಅತ್ಯಂತ ನಿಷ್ಠುರವಾಗಿ ಕಟಿಬದ್ಧರಾಗಿ ಧರ್ಮವನ್ನು ಪರಿಪಾಲನೆ ಮಾಡಿದ್ದಾರೆ. ಆದ್ದರಿಂದಾಗಿ ಶೋಕ ದುಃಖಗಳಾದರೂ ಆ ಧರ್ಮಾಚರಣೆಯಿಂದ ಆಗಬೇಕಾದ ಶೋಕ ದುಃಖಗಳು ಅಷ್ಟು ಆಗಲಿಲ್ಲ. ಏಕಾದಶಿ ನಾವು ಉಪವಾಸ ಮಾಡ್ತೇವೆ, ಕಷ್ಟ ಆಗ್ತದೆ. ಹಸಿವಿ ನೀರಡಿಕೆ ಆಗೋದಿಲ್ಲೇನು? ಆಗ್ತದೆ. ಹಸಿವಿ ನೀರಡಿಕೆಗಳಿಗೆ ಗಮನ ಕೊಟ್ಟರೆ, ಅವಕಾಶ ಕೊಟ್ಟರೆ ಅದರ ಬಾಧೆ ನಮಗೆ ಆಗ್ತದೆ. ಮಹಾನುಭಾವರು ಮಹಾತ್ಮರು ಇರ್ತಾರೆ, ಸತ್ಯಾತ್ಮ ತೀರ್ಥರು, ದೊಡ್ಡವರು, ಗುರುಗಳು ಇರ್ತಾರೆ. ಪಾಠ ಪ್ರವಚನ, ಅದು ಇದು, ಮಂತ್ರಾಕ್ಷತೆ, ಮುದ್ರ, ಇಡೀ ದಿವಸ ರಾಮದೇವ್ರ ಪೂಜಾ, ಪ್ರವಚನ, ಬಂದವರಿಗೆ ಉಪದೇಶ, ಇದರೊಳಗೆ ಸಮಯ ಕಳೆದು ಬಿಟ್ಟರೆ ಅವರಿಗೆ ಎಲ್ಲಿ ಅದು ಹಸಿವಿ ನೀರಡಿಕೆ ಬಗ್ಗೆ ಗಮನನೇ ಬರೋದಿಲ್ಲ. 2 ದಿವಸಗಟ್ಟಲೆ ಉಪವಾಸ ಇರ್ಬೋದು. ನಾವು ಅದರ ಬಗ್ಗೆ ಗಮನ ಕೊಟ್ಟರೆ ನಮಗೆ ದುಃಖ ಆಗ್ತದೆ. ಹಾಗೆ ವನವಾಸದಲ್ಲಿ ಶೋಕ ಮತ್ತು ಕಷ್ಟ ಯಾವಾಗ ಕಳೆದುಕೊಂಡ ಬಗ್ಗೆ ಚಿಂತೆ ಮಾಡಿದರೆ, ಅನ್ಯಾಯ ಮೋಸ ವಂಚನೆಗಳಾದದ್ರ ಬಗ್ಗೆ ಚಿಂತೆ ಮಾಡಿದರೆ, ಚಿಂತೆ ಮಾಡಿಲ್ಲ ಅಂತಿಲ್ಲ, ಬಹಳಷ್ಟು ಅದರ ಮೇಲೆ ಅಭಿಮಾನ ಮಾಡಲಿಲ್ಲ ಅವರು. ಅಭಿಮಾನ ಮಾಡಿದಷ್ಟು ಹೆಚ್ಚು ದುಃಖವಾಗ್ತದೆ. ಕಳೆದುಕೊಂಡ ವಿಷಯದ ಬಗ್ಗೆ ಹೋಯ್ತಲ್ಲ, ಆಯ್ತಲ್ಲ, ಬಿಟ್ಬಿಡೋಣ, ಅದನ್ನು ಮುಂದೆ ಏನು ಮಾಡಬೇಕಾದ ಅದನ್ನು ನೋಡೋಣ ಅಂತ ಅದರ ಬಗ್ಗೆ ಗಮನ ಕೊಟ್ಟರೆ, ಹಿಂದೆ ಹೋದ ಏನು ಪ್ರಸಂಗವಿದೆಯೋ ಆ ಪ್ರಸಂಗದ ಬಗ್ಗೆ ನೆನೆಸಿಕೊಂಡು ಅಭಿಮಾನ ಮಾಡಿದಷ್ಟು ಹೆಚ್ಚು ದುಃಖವಾಗ್ತದೆ. ಹಾಗಾಗಿ ಇವರಿಗಷ್ಟು ದುಃಖ ಆಗಲಿಲ್ಲ. ಅದರಿಂದ ಅಷ್ಟು ಅವರಿಗೆ ತೊಂದರೆ ಆಗಲಿಲ್ಲ. ಯಾಕೆ? ಅಭಿಮಾನ ಬಿಟ್ಟಿದ್ದು. ಯಾಕೆ? ಶುಚಿರ್ಧರ್ಮ ಸುತಸ್ತದ. ಧರ್ಮಿಷ್ಠರಾಗಿದ್ದರು, ಜ್ಞಾನವಂತರಾಗಿದ್ದರು, ಏನು ಮಾಡಬೇಕು ಅಂತ ಕರ್ತವ್ಯ ಪ್ರಜ್ಞೆ ಇದ್ದವರಾಗಿದ್ದರು. ಹಾಗಾಗಿ ಅವರಿಗೆ ಸಮಸ್ಯೆ ಆಗಲಿಲ್ಲ. ಆದರೆ ಧರ್ಮರಾಜನಿಗೆ ಮಾತ್ರ ಮನಸ್ಸಿಗೆ ಸ್ವಲ್ಪ ಅಸಮಾಧಾನ ಆಯಿತು, ದುಃಖವಾಯಿತು. ಯಾಕೆ? ನನ್ನಿಂದ ಪಾಪ, ನಾನು ಆಡ್ಲಿಕ್ಕೆ ಬರೋದಿಲ್ಲರಿ, ನಾನು ಜೂಜಾಟ ಆಡಂಗಿಲ್ಲ ನಾನು ಅಂತ ಹೇಳಿ ಬಿಟ್ಬಿಟ್ಟಿದ್ದೆ ಅಂದರೆ ಸಮಸ್ಯೆನೇ ಆಗ್ತಿದ್ದಿಲ್ಲ. ಅಥವಾ ಜೂಜಾಟ ಆಡಿದರೂ ನಾನು ವನವಾಸಕ್ಕೆ ಹೋಗೋದಿಲ್ಲ ನೋಡ್ರಿ, ಏನು ಮಾಡ್ತೀರಿ ಮಾಡ್ರಿ, ನೀವು ಮೋಸ ಮಾಡಿ ನನ್ನ ಕಡೆಯಿಂದ ಕಸ್ಕೊಂಡಿರಿ, ಯುದ್ಧ ಆಡ್ರಿ, ಗೆಲ್ರಿ, ರಾಜ್ಯ ಪಡೀರಿ, ನಾವು ವನವಾಸಕ್ಕೆ ಹೋಗ್ತೀವಿ ಅಂತಾದರೂ ಅನ್ಬೇಕು. ಹಂಗನ್ಲಿಲ್ಲ. ಹೋಗಬೇಡ, ಜೂಜಾಟ ಆಡಬೇಡ ಅಂತ ಎಲ್ಲರೂ ಕೈ ಹಿಡಿದು ಹೇಳಿದರು, ಸಮಾಧಾನದಿಂದ ಹೇಳಿದರು, ಸಿಟ್ಟಿಗೆ ಬಂದು ಹೇಳಿದರು. ಕುಂತಿ, ದ್ರೌಪದಿ, ಭೀಮ, ಅರ್ಜುನ, ನಕುಲ ಸಹದೇವರು, ಕೃಷ್ಣ ಅಂದರೆ ಕೃಷ್ಣ, ದ್ರೌಪದಿ ಎಲ್ಲರೂ ಹೇಳಿದರು. ನಾನು ಹೋಗದೆ ಬಿಡಲಿಲ್ಲ. 2 ಬಾರಿ ಹೋಗಿನಿ. 1ನೇ ಬಾರಿ ಹೋದಾಗ ಹೆಂಗೋ ಸಿಕ್ತು, ಮತ್ತೆ ಪುನಃ 2ನೇ ಬಾರಿ ಹೋಗಿಯೂ ನಾನು ನನ್ನನ್ನೆಲ್ಲ ಕಳ್ಕೊಂಡು ಬಿಟ್ಟೆ, ನನ್ನನ್ನು ಮೊದಲು ಮಾಡಿಕೊಂಡು. ಹಾಗಾಗಿ ನನ್ನಿಂದ ನನ್ನ ಹೆಂಡತಿಗೆ, ನನ್ನ ತಮ್ಮಂದರಿಗೆ ದುಃಖವಾಯಿತು, ನನ್ನ ತಾಯಿಗೆ ದುಃಖವಾಯಿತು ಅಂತ ಹೇಳಿ ಸಂಮೂರ್ಛಿತ, ಸ್ವಲ್ಪ ಅವನಿಗೆ ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಇನ್ಮೇಲೆ ಅಜ್ಞಾತವಾಸಕ್ಕೆ ಹೋಗ್ಬೇಕಾ ನಾವು? ಇಷ್ಟು ದಿವಸ ಏನಾದಿತ್ತಪ್ಪ, ಅಜ್ಞಾತವಾಸ ಬಹಳ ದುಃಖಕರವಾದದ್ದು ಅಂತ ಹೇಳಿ ನನ್ನಿಂದಿಷ್ಟು ಜನ ದುಃಖವನ್ನು ಅನುಭವಿಸಬೇಕು ಅಂತ ಹೇಳಿ ದುಃಖವನ್ನು ಪಡ್ತಾ ಇದ್ದಾನಪ್ಪ. ಏನು ನೋಡ್ರಿ ಹಣೆ ಬಾರ. ಸಂಮೂರ್ಛಿತೋ ಭವದ್ರಾಜ, ಗಂಟಲೆಲ್ಲ ಒಣಗಿ ಹೋಗ್ತಾ ಇದೆ, ಮಾತಾಡ್ಲಿಕ್ಕೆ ಬಾಯಿ ಬರ್ತಾ ಇಲ್ಲ, ನಾಲಿಗೆ ದಪ್ಪಾಗಿ ಬಿಟ್ಟಿದೆ ಒಂದು. ಸ್ನಾಸ್ನ ಕಂಠ ಯುಧಿಷ್ಠಿರ, ಆ ರಾಜನ ಅವಸ್ಥೆ ಇಷ್ಟು ಆಗಿದೆ. ಪ್ರಬುದ್ಧ ದುಃಖ ಮೋಹಾರ್ಥ ಧೌಮ್ಯಂ ಧರ್ಮ ಭೃಜಾವೃತಂ. ಇಷ್ಟು ಆದಾಗ ಎಲ್ಲ ಬ್ರಾಹ್ಮಣರು ಅಜ್ಞಾತವಾಸಕ್ಕೆ ಹೋಗಬೇಕಾಗಿದೆ, ಅವನಿಗೆ ಹೋಗಿಲ್ಲ.
ಆಗ ಎಲ್ಲ ಬ್ರಾಹ್ಮಣರು ತಮ್ಮ ಎಲ್ಲ ತಮ್ಮಂದರು ಅವನನ್ನು ಎಬ್ಬಿಸಿ ತಲೆ ಮೇಲೆ ಬೆನ್ನ ಮೇಲೆಲ್ಲ ಕೈ ಆಡಿಸಿ ಸಮಾಧಾನ ಮಾಡ್ತಾ ಇದ್ದಾರೆ. ಧೌಮ್ಯಾಚಾರ್ಯರು ಹೇಳ್ತಾ ಇದ್ದಾರೆ, ದುಃಖವನ್ನು ಪಡಬೇಡಪ್ಪ. ಅಥ ಧೌಮ್ಯೋ ಬ್ರವೀದ್ವಾಕ್ಯಂ ಮಹಾರ್ಥಂ ನೃಪತಿಂ ತದಾ ರಾಜನ್ ವಿದ್ವಾನ್ ಭವಾನ್ ದಾಂತಃ. ನೀನು ಇಂದ್ರಿಯ ನಿಗ್ರಹ ಇದ್ದವನು, ವಿದ್ವಾನ್ ಪಂಡಿತನಾಗಿದ್ದಿ, ತಿಳುವಳಿಕೆ ಪ್ರಜ್ಞೆ ಕರ್ತವ್ಯ ಪ್ರಜ್ಞೆ ಏನಿದೆ ನಿನಗೆಲ್ಲ ತಿಳುವಳಿಕೆ ಇದೆ, ಚೆಂದಾಗಿ ತಿಳಿದುಕೊಂಡಿದ್ದಿ, ಇಂದ್ರಿಯ ನಿಗ್ರಹ ಇದ್ದವನು. ಹೀಗೆ ನೀನು ತ್ರಸ್ತನಾಗಿ ಮೂರ್ಛಿತನಾಗಿ ಬಿದ್ದರೆ ನಿನ್ನನ್ನು ಅವಲಂಬಿಸಿಕೊಂಡು ನಿನ್ನನ್ನು ಹಿಂಬಾಲಿಸಿ ಇದ್ದ ಜನ ಏನಾಗಬೇಕು? ಹಾಗಾಗಿ ಹಾಗೆಲ್ಲ ಮಾಡಬೇಡ. ದಾಂತಹ ಸತ್ಯಸಂಧೋ ಜಿತೇಂದ್ರಿಯ. ನೀನು ಮಾಡಿದ್ದು ಸತ್ಯ, ನೀನು ಮಾಡಿದ್ದು ಧರ್ಮ, ನೀನು ನಡೀತಾ ಇದ್ದ ಹಾದಿ ಸತ್ಯ ಹಾದಿ, ಧರ್ಮದ ಹಾದಿ. ಹಾಗಾಗಿ ಯಾವುದಕ್ಕೂ ನೀನು ಭಯಪಡಬೇಡ. ಯಾರ್ಯಾರು ಏನೇನು ಆಗಬೇಕಾಗಿತ್ತು ಆಯಿತು, ನೀನು ನಿಮಿತ್ತ ಅಷ್ಟೆ, ನೀನು ನಿಮಿತ್ತ. ಸತ್ಯಸಂಧೋ ಜಿತೇಂದ್ರಿಯ ನೈವಂ ವಿಧಾ ಸಮುಕ್ಷಂತಿ ಧೀರಾ ಕಾಂಸಶ್ಚಿದಾಪಿ. ಧೀರರಾದವರು ಇಂಥ ಸಣ್ಣ ಪುಟ್ಟ ಭಯಗಳಿಗೆ ತ್ರಸ್ತರಾಗಿ ಮೂರ್ಛಿತರಾಗಿ ಬಿಡುವುದಿಲ್ಲ. ನೀನು ಧೀರ, ನೀನು ಗಟ್ಟಿಮುಟ್ಟಿರು, ಏನು ಸಮಸ್ಯೆ ಮಾಡಿಕೊಡೋಬೇಡ ಅಂತ ಹೇಳಿ ಮತ್ತೆ ಆ ಧರ್ಮರಾಜನಿಗೆ ಆ ಎಲ್ಲ ಬ್ರಾಹ್ಮಣರು, ಈಗ ವನವಾಸದಲ್ಲಿ ಇದ್ದಾಗ 10,000 ಜನ ಬ್ರಾಹ್ಮಣರಿದ್ದಲ್ಲ, ಅದರಲ್ಲಿ ಅನೇಕ ಬ್ರಾಹ್ಮಣರು ಮತ್ತು ತನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಕೂಡಿ ಸಮಾಧಾನ ಮಾಡ್ತಾ ಇದ್ದಾರೆ. ಬ್ರಾಹ್ಮಣಂ ತೋಷಯಿಶ್ಚಂಚ ಬ್ರಹ್ಮರೂಪಂ ಪಿಧಾಯ ಚ ಇಂದ್ರೇಣ ನಿಷೇಧಂ ಪ್ರಾಪ್ಯ ಗಿರಿ ಪ್ರಸ್ತಾವಹೇ ಪುರೆ ಛನ್ನೇನ ಉಪವಿಶ್ಯ ಕೃತಂ ಕರ್ಮ ದ್ವಿಷತಾಂ ಬಲ ನಿಗ್ರಹೇ. ಅಜ್ಞಾತವಾಸಕ್ಕೆ ಹೋಗಬೇಕು ಅಂತ ಬಹಳ ಸಂಕಟ ಪಡ್ತಾ ಇದೆಯಾ, ದುಃಖ ಪಡ್ತಾ ಇದೆಯಾ? ಯಾರು ಅಜ್ಞಾತವಾಸ ಮಾಡಿಲ್ಲ? ಮಹಾಮಹಾ ದೇವತೆಗಳು, ಸ್ವಯಂ ವಿಷ್ಣು ಅಜ್ಞಾತವಾಸ ಮಾಡಿದ್ದಾನೆ. ಮಹಾಮಹಾನುಭಾವರು ಅಂತ ಯಾರಿದ್ದಾರೆ ಜಗತ್ತಿನಲ್ಲಿ ಅವರೆಲ್ಲ ಅಜ್ಞಾತವಾಸ ಮಾಡಿದ್ದಾರೆ, ಅವರೆಲ್ಲ ಅಜ್ಞಾತವಾಗಿ ಕರ್ಮಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಅಜ್ಞಾತವಾಸ ಮಾಡಿದಂತೆ. ಹಾಗಾಗಿ ಅಜ್ಞಾತವಾಸದಿಂದ ಇರಬೇಕಾ, ಅಜ್ಞಾತರಾಗಿರ್ಬೇಕಾ ನಾವು? ಇಷ್ಟು ದಿನ ಬೇರೆ ಧರ್ಮರಾಜನ ಸಂಕಟ ಅವರೆಲ್ಲ ದೊಡ್ಡವರಿಗೆ ಮಹಾಪರಾಕ್ರಮಿಗಳಿಗೆ ಇದ್ದ, ನಮಗೆ ಕರೋನಾದಲ್ಲಿ ಏನೂ ಮಾಡದೇ ಇದ್ದಂತೆ ಒಂದು ಕಡೆಗೆ ಇರಬೇಕು ಅಂದರೆ ಎಷ್ಟು ಸಮಸ್ಯೆ ಆಯ್ತು. ನಮ್ಮ ಹೊರಗೆ ಹೋಗಿ ತಿರುಗಾಡುವಂಗಿಲ್ಲ, ಶಾಪಿಂಗ್ ಮಾಡುವಂಗಿಲ್ಲ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಗಿಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಇನ್ನೊಬ್ಬರನ್ನು ಕರೆಯುವಂಗಿಲ್ಲ, ನಮ್ಮ ಸಲುವಾಗಿ ನಾವು ಪಲ್ಲಕ್ಕಾಯಿ ತೊಗೊಂಬರುವಂಗಿಲ್ಲ. ಏನಾಗಲಿಕ್ಕಿಲ್ಲ ನಮ್ಮ ಅವಸ್ಥೆ. ಪಾಪ ಹೊರಗಿನ ದೇಶದವ್ರಿಗಂತೂ ಬದುಕೋದೇ ಕಷ್ಟ ಆಯ್ತು, ಕೆಲವರಿಗೆ ಅಂತೂ ಇಷ್ಟೆಲ್ಲ ಸಮಸ್ಯೆ ಆಯಿತು. ಅಂದಮೇಲೆ ನಮ್ಮಂಥವರಿಗೆ ನಮಗೆ ಇಷ್ಟ ಆಯಿತು ಅಂದರೆ ಅವರೆಲ್ಲ ರಾಜಾದಿರಾಜರು, ಪರಾಕ್ರಮ ಶಕ್ತಿಶಾಲಿಗಳು, ಅಂಥವರಿಗೆ ಏನು ಸಮಸ್ಯೆ ಆಗಿರಲಿಕ್ಕಿಲ್ಲ. ಹಾಗಾಗಿ ಅಜ್ಞಾತವಾಸವಾಗಿರುವುದು ನಿನಗೆ ಸಮಸ್ಯೆ ಅಂತ ನೀನು ಭಾವಿಸಬೇಡ. ಯಾಕೆ? ಗರ್ಭೆ ವದಾರ್ಥಂ ದೈತ್ಯಾನಾಂ ಅಜ್ಞಾನೇ ಓಷಿತಂ ಚಿರಂ ಪ್ರೋಷ್ಯ ವಾಮನ ರೂಪೇಣ ಛನ್ನೇನ ಬ್ರಹ್ಮಚಾರಿಣ. ಈಗ ದೈತ್ಯರನ್ನು ಸಂಹಾರ ಮಾಡಬೇಕು, ದೇವತೆಗಳಿಗೆ ಸೋಲಾಯಿತು, ದೇವತೆಗಳಿಗೆ ಜಯ ಬರಬೇಕು, ಬಲಿಚಕ್ರವರ್ತಿಯನ್ನು ಸೋಲಿಸಬೇಕು. ಹಾಗಾಗಿ ವಾಮನ ರೂಪಿಯಾದ ಪರಮಾತ್ಮ ತನ್ನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಅಜ್ಞಾತವಾಗಿ ಮಾಡಿ ಅವನತ್ರ ಬಂದು ಭೂಮಿಯನ್ನು ಕೇಳಿ ಅನಂತರದಲ್ಲಿ ಎಲ್ಲ ಐಶ್ವರ್ಯವನ್ನು ಕಿತ್ತುಕೊಂಡು ಬಿಟ್ಟ ಪರಮಾತ್ಮ. ಜ್ಞಾತವಾಗಿ ಬಂದೇನಲ್ಲಿ ನಾನು ವಿಷ್ಣು ಶಂಖಚಕ್ರಗಳನ್ನು ಹಾಕಿಕೊಂಡು ನನಗೆ 3 ಪಾದ ಭೂಮಿ ಕೊಡು ಅಂತಂದು ಕೇಳಿದ್ದೇನಲ್ಲಿ ಅಜ್ಞಾತವಾಗಿ ಬಂದ ವಾಮನ ರೂಪಿಯಾದ ಪರಮಾತ್ಮ. ಅಲ್ಲೇನೋ ಜ್ಞಾತನಾಗಿ ಬಂದಿಲ್ಲ ಅವನು. ಅಂದ ಮೇಲೆ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅಜ್ಞಾತವಾಗಿ ಮಾಡಿಕೊಂಡು ಒಳಗೆ ಮುಚ್ಚಿಕೊಂಡೇ ಪರಮಾತ್ಮ ಬಂದಲ್ಲಿ ಮಾಡಿಕೊಳ್ಳಲಿಲ್ಲ. ಅಂದಮೇಲೆ ದೇವರೇ ಸ್ವಯಂ ಅಜ್ಞಾತನಾಗಿ ತನ್ನ ಕೆಲಸವನ್ನು ತಾನು ಮಾಡಿದ್ದಾನೆ. ತನ್ನ ಕೆಲಸ ಅಂತಂದರೆ ದೇವತೆಗಳಿಗೆ ಮಾಡಿಕೊಡಬೇಕಾದ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾನೆ ಪರಮಾತ್ಮ. ಅಂದ ಮೇಲೆ ಮತ್ತಷ್ಟೇ ಅಲ್ಲ, ವೃತ್ರಾಸುರ ಸಂಹಾರ. ವೃತ್ರಾಸುರ ಮಹಾಪರಾಕ್ರಮಿ. ಇಂದ್ರನಿಗೆ ಹೇಳಿದರು, ಇಲ್ಲ ದಧೀಚಿ ಋಷಿಗಳಿದ್ದಾರೆ, ಆ ದಧೀಚಿ ಋಷಿಗಳ ಹತ್ರ ಹೋಗಿ ಅವರ ಅಸ್ಥಿಗಳನ್ನು ಕೇಳ್ರಿ, ಆಮೇಲೆ ಅದನ್ನು ಅಸ್ತ್ರವನ್ನಾಗಿ ಮಾಡಿರಿ. ಅಸ್ತ್ರ ಮಾಡಿದ ಮೇಲೆ ನನ್ನ ಸಾನ್ನಿಧ್ಯ ಅಲ್ಲಿ ಬರುತ್ತದೆ, ನನ್ನ ತೇಜಸ್ಸು, ಪರಮಾತ್ಮ ಹೇಳಿದ್ದಾನೆ, ನನ್ನ ತೇಜಸ್ಸು ವಜ್ರಾಯುಧದಲ್ಲಿ ಬರ್ತದೆ. ಅನಂತರದಲ್ಲಿ ಅವ ವೃತ್ರಾಸುರ ಸಾಯ್ತಾನೆ. ಏನಾಯ್ತು ಹಾಗಾದರೆ? ಅಸ್ತ್ರಕ್ಕೆ
ಆ ವಜ್ರಾಯುಧಕ್ಕೆ ಆ ವೃತ್ರಾಸುರನ ಸಂಹಾರ ಮಾಡುವ ಸಾಮರ್ಥ್ಯ ಇಲ್ಲ. ಹಾಗಾದರೆ ಸಾಮರ್ಥ್ಯ ಎಲ್ಲಿಂದ ಬಂತು? ದೇವರಿಂದ ಬಂತು. ದೇವರ ಅಜ್ಞಾತನಾಗಿ ಮತ್ತು ಅಸ್ತ್ರದಲ್ಲಿ ಪ್ರವೇಶ ಮಾಡಿದ್ನೋ, ಜ್ಞಾತನಾಗಿ ಪ್ರವೇಶ ಮಾಡಿದ್ನೋ? ಅಜ್ಞಾತವಾಗಿ ಪ್ರವೇಶ ಮಾಡಿದ. ವಜ್ರಾಯುಧದಲ್ಲಿ ಪರಮಾತ್ಮ ತನ್ನ ಶಕ್ತಿಯನ್ನು ಅಜ್ಞಾತವಾಗಿಯೇ, ಅಂದರೆ ಅವನಿಗೆ ಗೊತ್ತಾಗದೇ ಇದ್ದಂತೆ, ನಮಗೆ ಗೊತ್ತಾಗದೇ ಇದ್ದಂತೆ ಪ್ರವೇಶ ಮಾಡಿಯೇ ದೇವರ ಸಂಹಾರ ಮಾಡಿತ್ತು. ದೇವರು ಪ್ರತ್ಯಕ್ಷವಾಗಿ ಬಂದು ಸಂಹಾರ ಮಾಡಿದ್ದಲ್ಲ, ಅಪ್ರತ್ಯಕ್ಷವಾಗಿ ಅದರಲ್ಲಿ ಪ್ರವೇಶ ಮಾಡಿ ಸಂಹಾರ ಮಾಡಿತ್ತು. ಹಾಗಾಗಿ ದೇವರು ಅಜ್ಞಾತವಾಗಿ ಅಲ್ಲಿ ಇಂದ್ರನಿಗೆ ರಾಜ್ಯವನ್ನು ಕೊಡಿಸಬೇಕು, ಇಂದ್ರನಿಗೆ ಆ ವೃತ್ರಾಸುರನ ಭಯ ಅಥವಾ ವೃತ್ರಾಸುರನಿಂದ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಸಂಹಾರ ಮಾಡಿದ್ದು ಭಗವಂತ. ಹಾಗಾಗಿ ವಿಚಾರ ಮಾಡ್ರಿ, ನೀವು ಅಜ್ಞಾತವಾಸವನ್ನು ಮಾಡೋದು ಏನು ಮಹಾ ದೊಡ್ಡ ವಿಷಯ ಅಲ್ಲ. ದೇವಾದಿದೇವತೆಗಳೇ ಸ್ವಯಂ ಪರಮಾತ್ಮನೇ ಇದನ್ನೆಲ್ಲ ಮಾಡಿದ್ದಾನೆ. ಮತ್ತು ಅಷ್ಟೇ ಅಲ್ಲದೇನೆ ದಶರಥನ ಮಗನಾಗಿ ರಾವಣನನ್ನು ಸಂಹಾರ ಮಾಡಿದ ಪರಮಾತ್ಮ, ಮನುಷ್ಯನಾಗಿ ಸಂಹಾರ ಮಾಡಿದ. ಅಲ್ಲಿ ಮೇಲಿಂದ ತಳಗಿಡಿದು ಬಂದು ಶಂಖಚಕ್ರಗಳನ್ನು ಧಾರಣೆ ಮಾಡಿಕೊಂಡು ನಾನು ವಿಷ್ಣು ಅಂತ ಹೇಳಿ ಸಂಹಾರ ಮಾಡಿದ್ನ? ಇಲ್ಲ. ಸಾಮಾನ್ಯ ಮಾನವನಾಗಿ ಧರ್ಮ, ನೀತಿ, ತತ್ವ, ಬೋಧಗಳನ್ನು ಮಾಡುತ್ತಾ ಪರಮಾತ್ಮ ಅಲ್ಲಿ ಸಂಹಾರ ಮಾಡಿತ್ತು. ಶಕ್ತಿ ಅಮೋಘ, ಅದನ್ನು ಅಜ್ಞಾತವಾಗಿಯೇ ತೋರಿಸಿ ಸಂಹಾರ ಮಾಡಿದ್ದೇ ಹೊರತು ಜ್ಞಾತವಾಗಿ ಮಾಡಿದ್ದಲ್ಲ. ಅಂದ ಮೇಲೆ ಯಾಕೆ ನೀನು ಭಯಪಡ್ತಿ? ಯಾಕೆ ಅಜ್ಞಾತವಾಸಕ್ಕೆ ಹೋಗ್ತೇವೆ, ನಮಗೇನಾಗ್ತದೆ ಅಂಥೇಳಿ ಮೂರ್ಛಿತನಾಗಿ ಬೀಳುತ್ತಿ? ನಿನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಇದೆ, ಅಣ್ಣ ತಮ್ಮಂದರಿಗೆ ತೊಂದರೆ ಇದೆ ಅಂತ ನೀನು ಶ್ರಮಪಡುತ್ತಿ ಅಥವಾ ತೊಂದರೆಯನ್ನು ಅನುಭವಿಸ್ತಿ. ಇದನ್ನು ಯಾವುದನ್ನು ನೀನು ಅನುಭವಿಸಬೇಡ, ಶ್ರಮ ಪಡಬೇಡ. ಕೇವಲ ಪರಮಾತ್ಮನ ಇಚ್ಛೆ, ಅವನ ಪ್ರೇರಣೆ, ಹಾಗಾಗಿ ನಮ್ಮ ಕರ್ಮ, ಅದರ ಸಲುವಾಗಿ ನಾವು ಅಜ್ಞಾತವಾಸಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನೀನು ಅನುಸಂಧಾನವನ್ನು ಮಾಡಿಕೋ ಅಂತ ಧೌಮ್ಯಾಚಾರ್ಯರು ಅವನಿಗೆ ಆದ ಸಮಸ್ಯೆಯನ್ನು, ಅಜ್ಞಾತವಾಸವನ್ನು ಮಾಡಬೇಕಲ್ಲ, ನನ್ನಿಂದ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಹೆಂಡತಿಗೆ, ದ್ರೌಪದಿಗೆ ಸಂಕಟ ಆಯ್ತಲ್ಲ, ಕಷ್ಟವಾಯ್ತಲ್ಲ, ಕಷ್ಟ ಆಗ್ತದಲ್ಲ ಅಂತ ವಿಚಾರ ಮಾಡಿ ತಾನು ದುಃಖ ಪಡ್ತಾ ಇದ್ದ. ಅದಕ್ಕೆ ಸಾತ್ವನವನ್ನು, ಸಮಾಧಾನವನ್ನು ಧೌಮ್ಯಾಚಾರ್ಯರು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.